ಸುಮಾರು ಮುಕ್ಕಾಲು ಶತಮಾನಗಳು ಸಂವಿಧಾನವನ್ನು ನಾವು ಅನುಷ್ಠಾನಗೊಂಡು ಆಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಧರ್ಮಗ್ರಂಥ, ನಮಗೆ ಒಂದು ಯಾವುದಾದ್ರೂ ಒಂದು ಧರ್ಮಗ್ರಂಥ ಇದೆ ಅಂತಂದ್ರೆ ಭಾರತೀಯ ಸಂವಿಧಾನದಂತ ಮಹಾಧರ್ಮವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ, ಬರಹಗಳನ್ನ, ಅವರ ಓದುಗಳನ್ನ ನಾವು ಅರ್ಥ ಮಾಡಿದಾಗ ಮಾತ್ರ ನಿಜವಾಗಿರ್ತಕ್ಕಂಥ ಸಮಾನತೆಯನ್ನ, ಸಹಬಾಳ್ವೆಯನ್ನ, ಸೌಹಾರ್ದತೆಯನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮಗೆ ಸರ್ಕಾರದ ಜೊತೆ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತ ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ಅನೇಕ ಜಾತಿಗಳು ಸೌಲಭ್ಯದಿಂದ ವಂಚಿತವಾಗಿದೆ. ಇವತ್ತು ಒಳ ಮೀಸಲಾತಿಯನ್ನು ಕೇಳುವ ಹಂತಕ್ಕೆ ನಾವು ಬಂದಿದ್ದೇವೆ. ಒಳ ಮೀಸಲಾತಿ ಯಾರು ಬೇಕು ಅನ್ನುವ ಪ್ರಶ್ನೆಯನ್ನ ಸಮುದಾಯಗಳು ಹಾಕಿದ್ರೆ ಇನ್ನೂ ಅನೇಕ ಸಮುದಾಯಗಳು ಮೀಸಲಾತಿ ಅರ್ಥಕ್ಕೆ ಬಂದಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವ್ರ ಅರ್ಥನೇ ಮಾಡ್ಕೊಂಡಿಲ್ಲ, ಸಂವಿಧಾನವನ್ನ ಅವ್ರ ಅರ್ಥನೇ ಮಾಡ್ಕೊಂಡಿಲ್ಲ. ಅದೇ ದೇವಸ್ಥಾನ, ಅದೇ ಧರ್ಮ, ಅದೇ ಶಾಸ್ತ್ರ, ಅದೇ ಇತ್ಯಾದಿ ಇತ್ಯಾದಿಗಳು. ಆದರೆ ನೀವು ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಎಲ್ಲ ತಳವರ್ಗಗಳ ಸಮುದಾಯಗಳಿಗೆ ನಿಮಗೆ ಒಂದು ಇದನ್ನ ಸಂಬಂಧಪಟ್ಟಂತ ಹಕ್ಕುಗಳನ್ನ, ಹಕ್ಕೊತ್ತಾಯಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವು ಸಮುದಾಯಗಳಿಗೆ ಸೀಮಿತರಲ್ಲ, ದಲಿತ ಸಮುದಾಯಗಳಿಗೆ ಮಾತ್ರ ಸಂಪರ್ಕವಲ್ಲ, ಇಡೀ ಭಾರತದ ಎಲ್ಲ ಸಮುದಾಯಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಲುಪಬೇಕಾಗಿದೆ. ತಲುಪದಿದ್ರೆ ಅವರ ಕೈಗೆ ಅಡಿಸಿಕೊಂಡಿದ್ರೆ ಅನ್ಯಾಯ ಮಾಡ್ಕೊಳ್ಳೋರು ನಾವೇ ವಿನಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ. ಅದಕ್ಕೆ ಅವರು ಪ್ರಬುದ್ಧವಾಗಿರ್ತಕ್ಕಂಥ, ಪ್ರಭುತ್ವ ಭಾರತಕ್ಕೆ, ಬಹುತ್ವದ ಭಾರತಕ್ಕೆ ಪ್ರಬುದ್ಧವಾಗಿರ್ತಕ್ಕಂಥ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಕೊಂಡು, ಜಗಜೀವನ್ ರಾಮ್ ಅವರನ್ನ ಇಟ್ಕೊಂಡು ಒಂಥರ ಉಪನ್ಯಾಸ ಹೇಗೆ ನಾವು ಆಗಸ್ಟ್ 15 ರಿಪಬ್ಲಿಕ್ ಆಚರಿಸುವ ಅತ್ಯಂತ ಜೋರಾಗಿ ಆಚರಿಸುವಂಥ ಸಂದರ್ಭ ಇದೆ. ಯಾಕಂದ್ರೆ ಬ್ರಿಟಿಷರ ಆಳ್ವಿಕೆಯಿಂದ ಹೇಗೆ ನಮಗೆ ಸ್ವಾತಂತ್ರ್ಯ ಸಿಕ್ತೋ ಹಾಗೆ ನಮ್ಮ ಬಾಬಾ ಸಾಹೇಬರು ರಚಿಸಿದ ಸಂವಿಧಾನದಿಂದ ನಮ್ಮ ಸಾಮಾಜಿಕ ಏನು ಸಂಕೋಲೆಗಳಿತ್ತು, ಸಾಮಾಜಿಕ ಬೆಳಗುಗಳಿತ್ತು, ಅಸ್ಪೃಶ್ಯತೆ, ನಂತರ ಬೇರೆ ಇತರ ನಮ್ಮ ಸಮಾಜಕ್ಕೆ ಅಂಟಿಕೊಂಡಂಥ ಅನಿಷ್ಟಗಳಿತ್ತು, ಅದರಿಂದ ಬಿಡುಗಡೆಯನ್ನ ಕೊಡಿಸಿದಂಥ ಮಹಾ ವ್ಯಕ್ತಿತ್ವದ ಜನ್ಮದಿನವನ್ನು ನಾವು ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಬಹುದು ನಾನು ಭಾವಿಸುತ್ತೇನೆ. ಈ ಸಂದರ್ಭದಲ್ಲಿ ಎಲ್ಲರೂ ಅಥವಾ ಸಮಾರಂಭದಲ್ಲಿ ಎಲ್ಲ ಅಂಬೇಡ್ಕರ್ ತತ್ವ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಆಚರಣೆ ಯಾಕೆ ಬರ್ತಾ ಇದೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದ್ರೆ ಇದು ರಾಜನ ಕಡೆಗೆ ಅಂಬೇಡ್ಕರ್ ಒಂದು ಸಮಾಜಕ್ಕೆ, ಒಂದು ಕೋಮಿಗೆ ಸೇರಿದವರು. ಅವರು ನಮ್ಮ ರಾಷ್ಟ್ರದ ಆಸ್ತಿ. ಅದನ್ನ ನಮ್ಮ ದೇವರನ್ನ ನಾವು ಒದ್ದಾಡ್ತಿರ್ತೀವಿ, ಓಕೆ. ಅದನ್ನ ಇತರೆ ಸಮಾಜ